ನ್ಯೂಸ್ 42 ಕನ್ನಡ. ನಮ್ಮ ರಾಮನಗರ ನಗರಾಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ನಾವೊಂದು 3 ಬಡಾವಣೆಗಳನ್ನು ನಿರ್ಮಾಣ ಮಾಡಿದ್ವಿ ಹಿಂದೆ. ಆ ಬಡಾವಣೆಗಳಲ್ಲಿ ಮೂಲಸೌಕರ್ಯವನ್ನು ಕಲ್ಪಿಸಬೇಕಾಗಿತ್ತು. ಮತ್ತು ಕಾರಣಾಂತರದಿಂದ ಕೆಲವರು ಹರಾಜು ಮತ್ತು ಹಂಚಿಕೆ ಎಲ್ಲ ಮಾಡಿದ್ವಿ. ಅವ್ರಿಗೆ ನ್ಯಾಯಯುತವಾಗಿ ನಮ್ಮಿಂದ ಖಾತೆಗಳಾಗ್ಬೋದು, ಮತ್ತು ನಮ್ಮಿಂದ ಅವ್ರಿಗೆ ಡೆವಲಪ್ಮೆಂಟ್ ಮಾಡಿ ಅವ್ರಿಗೆ ಖಾತೆಗಳನ್ನ ಮಾಡಿಸ್ಕೊಡೋದಾಗ್ಬೋದು, ಅದು ನಡೆದಿರಲಿಲ್ಲ. ಕೆಲವೊಂದು ಕಾರಣಾಂತರಗಳು ತಮಗೆ ಇಂದಿನ ಪತ್ರಿಕಾಗೋಷ್ಠಿಯೆಲ್ಲ ತಿಳಿಸಿದ್ದೀವಿ. ಇದು 2 ಬಾರಿ ಕ್ಯಾಬಿನೆಟ್ ಅಪ್ರೂವಲ್ ತಗೊಂಡು ಅದನ್ನು ಇವಾಗ ರೆಕ್ಟಿಫೈ ಮಾಡಿ ಒನ್ ಟೈಮ್ ಡೆವಲಪ್ಮೆಂಟ್ ಫೀಸ್ ಕಟ್ಸ್ಕೋಬೇಕು ಅಂತೇಳಿ ಸರ್ಕಾರದ ಆದೇಶದ ಮುಖಾಂತರ ಅವ್ರಿಗೆ ಮನವಿ ಮಾಡ್ಕೊಂಡಿದ್ವಿ. ಆ ನಮ್ಮ ಮನವಿಗೆ ಸ್ಪಂದಿಸಿ ಜೀಗನಹಳ್ಳಿ ಅರ್ಕಾವತಿ ಬಡಾವಣೆಯವರಾಗ್ಬೋದು, ಅರ್ಚಿಗಳ್ಳಿ LCT ಬಡಾವಣೆಯವರಾಗ್ಬೋದು, ಚನ್ನಪಟ್ಟಣ ಸುಣಘಟ್ಟ ಕಣ್ವ ವಸತಿ ಬಡಾವಣೆಯವರಾಗ್ಬೋದು, ಎಲ್ಲರೂ ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದರು. MLA ಅವರ ಅಧ್ಯಕ್ಷತೆಯಲ್ಲಿ ನಾವೊಂದು ಸಭೆ ಮಾಡಿ ನಿವೇಶನದಾರರ ಮನವೊಲಿಸಿ ಸುಮಾರು ಅವರಿಗೆ ಮೇ 30ರವರೆಗೆ ಗಡುವು ನೀಡಿ ಅಲ್ಲಿವರೆಗೆ ನೀವು ಹಣ ಪಾವತಿ ಮಾಡಬೇಕು ಅಂತೇಳಿ ಅವ್ರನ್ನೆಲ್ಲ ಕೋರ್ಕೊಂಡಿದ್ವಿ. ಅವರು ಕೂಡ ನಮಗೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಸುಮಾರು ಒಂದು 491 ಜನ 1661 ನಿವೇಶನದಾರರಲ್ಲಿ 491 ನಿವೇಶನದಾರರು ನಮಗೆ ಹಣ ಕಟ್ಟಿದ್ದಾರೆ. ಸುಮಾರು 11 ಕೋಟಿ ನಮಗೆ ಇವತ್ತು ಪ್ರಾಧಿಕಾರಕ್ಕೆ ಡೆವಲಪ್ಮೆಂಟ್ ಫೀಸು ಬಂದಿದೆ. ನಾವು ಸರ್ಕಾರದ ಆದೇಶದಂತೆ ಏನು ಆ ಬಡಾವಣೆಗಳಿನ ಹಣವನ್ನು ಅದೇ ಬಡಾವಣೆಗಳಿಗೆ ಉಪಯೋಗಿಸಿ ಅಲ್ಲಿನ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಡ್ಬೇಕಂತೇಳಿ ಸರ್ಕಾರದ ಆದೇಶ ಇತ್ತು. ಅದೇ ಪ್ರಕಾರ ನಾವು ಈ ಬಡಾವಣೆಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡೋಕ್ಕೆ ನಾವೀಗ ಆಲ್ರೆಡಿ ಟೆಂಡರ್ ಕರೆ ಹಂತದಲ್ಲಿದ್ದೀವಿ. ಜೊತೆಗೆ ನಾನು ಇನ್ನು ಉಳಿಕೆ ಸುಮಾರು ಸಾವಿರಾರು ನಿವೇಶನದಾರರು ಬಾಕಿ ಇದ್ದಾರೆ. ಅವರಲ್ಲಿ ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ, ದಯಮಾಡಿ ನೀವು ತುಂಬ ಈಗಾಗಲೇ 3 ತಿಂಗಳು ಸಮಯಾವಕಾಶ ಆಗಿದೆ. ನಾವು ನಿಮಗೆ ಭರವಸೆ ಕೊಟ್ಟಿದ್ದೀವಿ 6 ತಿಂಗಳಲ್ಲಿ ಈ ಒಂದು ಬಡಾವಣೆಯನ್ನು ಅಭಿವೃದ್ಧಿಪಡಿಸಿ ತಮ್ಮೆಲ್ಲರಿಗೂ ಅನುಕೂಲ ಆಗುವಂತೆ ಎಲ್ಲ ಖಾತೆ ಮತ್ತು ರಸ್ತೆಗಳು, ನೀರಿನ ಸೌಕರ್ಯ, ಮೂಲಭೂತ ಸೌಕರ್ಯ ಏನಿದೆ ಅದನ್ನು ಮಾಡಿಕೊಡ್ತೀವಿ ಅಂತೇಳಿ ನಾವು ಭರವಸೆ ಕೊಟ್ಟಿದ್ದೋ. MLA ಅವರ ಮನೆ ಶಾಸಕರ ಅಧ್ಯಕ್ಷತೆಯಲ್ಲಿ ಸಭೆ ಆದಂಥ ಸಂದರ್ಭದಲ್ಲೂ ಕೂಡ ಅವರಿಗೆ ಭರವಸೆ ಕೊಟ್ಟಿದ್ವಿ. ತದನಂತರ ಮತ್ತೆ ಇನ್ನೊಂದು ಮೀಟಿಂಗ್ ಮಾಡಿ ಸುಮಾರು ಒಂದು 50ರಿಂದ 100 ಜನಕ್ಕೆ ಖಾತೆಗಳನ್ನ ಹಂಚಿದ್ವಿ. ಆ ಖಾತೆ ಹಂಚೋ ಸಂದರ್ಭದಲ್ಲೂ ಕೂಡ ಅವರಿಗೆ ಮತ್ತೆ ಭರವಸೆಗಳನ್ನು ಕೊಟ್ಟಿದ್ದೀವಿ. ಆದಷ್ಟು ಬೇಗ ಇನ್ನು ಉಳಿಕೆ 1000 ಜನ ಏನು ನಿವೇಶನದಾರರು ಇದ್ದಾರೆ ಅವರಲ್ಲಿ ತಮ್ಮೆಲ್ಲರ ಮುಖಾಂತರ, ತಮ್ಮ ಮಾಧ್ಯಮ ಮತ್ತು ಮಿತ್ರರ ಮುಖಾಂತರ ಅವ್ರಿಗೆ ತಿಳಿಸೋದೇನಂತ ಅಂದರೆ, ಆದಷ್ಟು ಬೇಗ ನಾವು ಮತ್ತೆ ನಮ್ಮ ಸಾಮಾನ್ಯ ಸಭೆಯಲ್ಲಿ ಇವತ್ತಿನ ಸಾಮಾನ್ಯ ಸಭೆಯಲ್ಲಿ ತೀರ್ಮಾನ ಮಾಡಿದ್ದೀವಿ. ಅವ್ರಿಗೆ ಜೂನ್ 30ರೊಳಗೆ ಹಣ ಕಟ್ಟಬೇಕು. ಅಲ್ಲಿವರೆಗೆ ಸ್ವಲ್ಪ ವಿಸ್ತರಣೆ ಮಾಡಬೇಕು. ಯಾಕೆಂದರೆ ಸುಮಾರು ಜನ ಆರ್ಥಿಕವಾಗಿ ನಾವು ಸಂಕಟದಲ್ಲಿದ್ದೀವಿ, ನಮಗೊಂದು ಸ್ವಲ್ಪ ಕಾಲಾವಕಾಶ ಕೊಡಿ ಅಂತೇಳಿ ಮನವಿಗಳು ಬಂದಂಥ ದೃಷ್ಟಿಯಿಂದ ಈ ಸಭೆಯಲ್ಲಿ ಇವತ್ತು ಮಂಡಿಸಿದ್ವಿ. ನಮ್ಮ ಸದಸ್ಯರು ಮತ್ತು ಅಭಿಪ್ರಾಯದಂತೆ ಅವರೆಲ್ಲರ ತೀರ್ಮಾನದಂತೆ ನಾವು 30ನೇ ತಾರೀಕುವರೆಗೆ ಅವ್ರಿಗೆ ಜೂನ್ 30ರವರೆಗೆ ಕಾಲಾವಕಾಶನ ಕೊಡ್ತಾಯಿದ್ದೀವಿ. ಅದಲ್ಲದೆ ಈ ಏನಾದರೂ ಜೂನ್ 30ರೊಳಗಡೆ ಇವರು ಹಣ ಪಾವತಿಸದೆ ಇನ್ನೂ ಮುಂದುವರೆದಲ್ಲಿ ನಮ್ಮ ಮತ್ತೆ ಮುಂದಿನ ಮೀಟಿಂಗ್ನಲ್ಲಿ ನಾವು ಯಾಕೆ ಅವರ ಹಣವನ್ನು ವಾಪಸ್ ಮಾಡಬಾರ್ದು, ಅವ್ರ ಹಣಕ್ಕೆ ಏನು ಬ್ಯಾಂಕ್ ಬಡ್ಡಿ ಏನಿರ್ತದೆ ದರ ಅದನ್ನು ಕೊಟ್ಟು ಅವ್ರಿಗೆ ವಾಪಸ್ ಕೊಟ್ಟು ನಾವು ಸೈಟ್ನ ಯಾಕೆ ಮುಟ್ಗೋಲು ಹಾಕೋಬಾರ್ದು ಅಂತ ಚಿಂತನೆಯೂ ಕೂಡ ಈ ಸಭೆಯಲ್ಲಿ ಚರ್ಚೆ ಮಾಡಿದ್ದೀವಿ. ತದನಂತರ ಅವ್ರಿಗೆ ಕಾಲಾವಕಾಶ ಬೇಕಂತಿದ್ರೆ ಈಗ ಆಲ್ರೆಡಿ ನಾವು 3 ತಿಂಗಳು ಕಾಲಾವಕಾಶ ಕೊಟ್ಟಿದ್ದೀವಿ ಸರ್ಕಾರದ ಆದೇಶ ಆದಮೇಲೂ ಕೂಡ. ಈಗ ಮತ್ತೆ 30ನೇ ತಾರೀಕುವರೆಗೂ ಕೊಡ್ತಾಯಿದ್ದೀವಿ. ಮತ್ತೊಮ್ಮೆ ನಾನು ನಿವೇಶನದಾರರಲ್ಲಿ ಮನವಿ ಮಾಡ್ಕೊಳ್ತೀನಿ, ಈಗ ಆಲ್ರೆಡಿ 11 ಕೋಟಿ ಯಾರು ದುಡ್ಡು ಕಟ್ಟಿದ್ದಾರೆ, ಈಗ ಸ್ಟಾರ್ಟಿಂಗ್ನಲ್ಲೇ ದುಡ್ಡು ಕಟ್ಟಿದ್ರು ಪಾಪ. ಆ ವ್ಯಕ್ತಿ ಮತ್ತೆ ಇವ್ರು ದುಡ್ಡು ಕಟ್ಟೋವರೆಗೂ ಕಾಯೋಕ್ಕಾಗೋದಿಲ್ಲ. ನಾವೆಲ್ಲ ಆಲ್ರೆಡಿ ನಾವು ಹೇಳಿದ್ದೀವಿ 6 ತಿಂಗಳಲ್ಲಿ ಡೆವಲಪ್ಮೆಂಟ್ ಮಾಡ್ತೀವಿ ಅಂತೇಳಿ. ಹಾಗಾಗಿ ಈ ಹೊಣೆ, ಸಂಪೂರ್ಣ ಹೊಣೆ ನಮ್ಮ ಮೇಲೆ ಇರ್ತದೆ. ದಯಮಾಡಿ
ನಿವೇಶನದಾರರು ಇದನ್ನು ಸದ್ಬಳಕೆ ಮಾಡಿಕೊಂಡು ನಮಗೆ ಸಹಕಾರ ನೀಡುತ್ತೆ ಆದರೆ 6 ತಿಂಗಳೊಳಗಡೆ ನಾವು ಈ ಕಾರ್ಯಕ್ಕೆ ಪ್ರಾರಂಭ ಮಾಡೋಕ್ಕೆ ಶುರು ಮಾಡೋಕ್ಕೆ ನಮಗೆ ಅನುವು ಮಾಡಿಕೊಟ್ಟಂಗಾಗ್ತದೆ. ನಾವೀಗ ಏನು ಬಡಾವಣೆಗಳನ್ನು ನೆಕ್ಸ್ಟು ಮುಂದಿನ ವಾರ ಆ ಬಡಾವಣೆನ ಅಭಿವೃದ್ಧಿ ಪಡಿಸೋ ಮುಂಚೆ ಅದನ್ನು ಈಗ ಏನು ಗಿಡ ಗಂಟೆಗಳು ಬೆಳ್ಕೊಂಡಿದೆ ಅದನ್ನೆಲ್ಲ ಕ್ಲೀನ್ ಮಾಡೋ ಕಾರ್ಯಕ್ರಮವನ್ನು ಕೂಡ ಮುಂದಿನ ವಾರ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಮುಂದಿನ ವಾರ ನಮ್ಮ MLA ಅವರ ಚಾಲನೆ ಕೊಡ್ತಾ ಇದ್ದಾರೆ. MLA ಅವರು ಬಂದು ಆ ಲೇಔಟ್ನಲ್ಲಿ ಯಾವುದಾದ್ರು ಒಂದು ಅರ್ಚಿಗರಳ್ಳಿ LCT ಬಡಾವಣೆ ಏನಿದೆ ಆ ಬಡಾವಣೆಯಲ್ಲಿ ಈ ಒಂದು ಚಾಲನೆ ಕೊಡಬೇಕಂತೇಳಿ ಕೂಡ ತೀರ್ಮಾನ ಮಾಡಿದ್ದೀವಿ. ಮುಂದಿನ ಸೋಮವಾರ ಅಥವಾ ಬುಧವಾರದಲ್ಲಿ JCBಗಳ ಮುಖಾಂತರ ಎಲ್ಲ ಲೇಔಟನ್ನು ಕ್ಲೀನ್ ಮಾಡಬೇಕು ಅಂತೇಳಿ ಮೊದಲನೇದಾಗಿ ಅರ್ಚಿಗರಳ್ಳಿ LCT ಬಡಾವಣೆನ ಕ್ಲೀನಿಂಗ್ ಮಾಡೋಕ್ಕೆ ಪ್ರಾರಂಭ ಮಾಡಬೇಕು ಅಂದ್ಕೊಂಡಿದ್ದೀವಿ. ಹಾಗಾಗಿ ಮತ್ತೊಮ್ಮೆ ಈ ಪ್ರಾಧಿಕಾರ ಏನು ಹಿಂದೆ ಏನೇನು ತೊಂದರೆಯಲ್ಲಿತ್ತು ಇದನ್ನೆಲ್ಲ ಮೀರಿ ನಮ್ಮ ಇಂದಿನ ನಿಕಟಪೂರ್ವ ಸಂಸದರಾದ DK ಸುರೇಶ್ರವರ ಮಾರ್ಗದರ್ಶನದಲ್ಲಿ ನಮ್ಮ ಈಗಿನ ಶಾಸಕರಾದ H. ಪೊಲೀಸರವರ ಮಾರ್ಗದರ್ಶನದಲ್ಲಿ ಅಭಿವೃದ್ಧಿಪಡಿಸ್ಬೇಕಂತೇಳಿ ತೀರ್ಮಾನ ಮಾಡಿ ಅವರು ಸಕಾರಾತ್ಮಕವಾಗಿ ನಮಗೆಲ್ಲ ಸ್ಪಂದಿಸಿ ಸರ್ಕಾರದ ಲೆವೆಲಲ್ಲಿ ನಮಗೇನೇನು ಅಡೆತಡೆಗಳಿತ್ತು ಅದನ್ನೆಲ್ಲ ಬಗೆಹರಿಸ್ಕೊಟ್ಟಿದ್ದಾರೆ. ನಾನು ನಿವೇಶನದಾರರಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಕೇಳ್ಕೊಳ್ಳೋದಿಷ್ಟೇ, ಮಾಧ್ಯಮದವ್ರಿಗೂ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ. ಮಾಧ್ಯಮದವರು ನಮಗೆ ಸಹಕಾರ ಕೊಟ್ಟಿದ್ದೀರಿ, ಇನ್ನು ಮುಂದೆನೂ ಕೂಡ ತಮ್ಮ ಸಹಕಾರ ಅತ್ಯಗತ್ಯ. ಈ ಬಡಾವಣೆ ಏನು ತೊಂದರೆ ಒಳಗಾಗಿದ್ರು ಅವ್ರನ್ನೆಲ್ಲರನ್ನೂ ಕೂಡ ತಮ್ಮ ಮುಖಾಂತರ ಹೆಚ್ಚಿನ ರೀತಿ ಅವ್ರಿಗೆ ತಿಳಿಸಿ ನೀವು ಕೂಡ ನಮಗೆ ಹೆಚ್ಚಿನ ಪ್ರಚಾರ ಕೊಟ್ಟಂಥ ಸಂದರ್ಭದಲ್ಲಿ ನಮ್ಮ ಒಂದು ಪ್ರಾಧಿಕಾರ ಅಭಿವೃದ್ಧಿ ಆಗೋಕ್ಕೆ ಮತ್ತು ಪ್ರಾಧಿಕಾರನೂ ಕೂಡ ಚೇತರಿಸ್ಕೊಳ್ಳೋಕ್ಕೆ ಕಾರಣ ಆಗ್ತದೆ. ತಮ್ಮೆಲ್ಲರೂ ಸಹಕಾರ ನಮ್ಮ ಮೇಲೆ ನಿರಂತರವಾಗಿರಲಿ. ಈ 1 ವರ್ಷದಲ್ಲಿ ಪ್ರಾಧಿಕಾರ ಇದ್ದಂಥ ಸಂದರ್ಭ ಹಿಂದೆ ನೀವು 1 ವರ್ಷದ ಹಿಂದೆ 1.5 ವರ್ಷದ ಹಿಂದೆ ಪ್ರಾಧಿಕಾರದಲ್ಲಿ ಬಂದು ನೋಡಿದ್ದೀರಿ. ಪ್ರಾಧಿಕಾರದ ಒಳಾಂಗಣ ಏನು ಬದಲಾವಣೆ ಆಗಿದೆ. ನಾವು ಅಧಿಕಾರಕ್ಕೆ ಬಂದ ನಂತರ ನಾವು ಮತ್ತು ನಮ್ಮ ಸದಸ್ಯರು ಕುಳಿತು ಮೊದಲು ನಮ್ಮನ್ನೇ ಸರಿ ಮಾಡ್ಕೋಬೇಕು, ಆಮೇಲೆ ಮಂತ್ರ ಏನು ನೋಡೋದಂತೇಳಿ ತೀರ್ಮಾನ ಮಾಡಿ ಮೊದಲು ಪ್ರಾಧಿಕಾರವನ್ನು ಸ್ವಚ್ಛಗೊಳಿಸಿದ್ದೀವಿ. ನಂತರ ಇದು ಅಡೆತಡೆಗಳಿದ್ದಂಥವು, ಕೇಸ್ಗಳಿದ್ದಂಥವು ಒಂದೊಂದನ್ನೇ ಬಗೆಹರಿಸ್ಕೊಂಡು ಬಂದಿದ್ದೀವಿ. ನಮಗೆ ನಮ್ಮ ಆಯುಕ್ತರು ಮತ್ತು ನಮ್ಮ ಸದಸ್ಯರುಗಳು ತುಂಬ ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ. ತಮ್ಮ ಸಹಕಾರನೂ ಕೂಡ ಇನ್ನು ಮುಂದೆ ಸದಾಕಾಲ ಇರಲಿ. ನಿವೇಶನದಾರರಿಗೆ ನೀವು ಮನವೊಲಿಸುವ ಸಹಕಾರನ ಮಾಡಬೇಕು ಅಂತ ನಿಮ್ಮಲ್ಲಿ ಕೈ ಮುಗಿದು ಕೇಳಿಕೊಂಡು ಈ ಪತ್ರಿಕಾಗೋಷ್ಠಿನ ಮುಗಿಸ್ಕೊಡ್ತಾ ಇದ್ದೀನಿ. 88 ಕೋಟಿ ನಮಗೆ ಎಸ್ಟಿಮೇಟ್ ಕಾಸ್ಟ್ ಇತ್ತು. 88 ಕೋಟಿನಲ್ಲಿ 408 ರೂಪಾಯಿ ನಮಗೆ ಅಡಿಗೆ, ಒಂದು ಚದರ ಅಡಿಗೆ 408 ರೂಪಾಯಿ ಡೆವಲಪ್ಮೆಂಟ್ ಫೀಸ್ ಕಟ್ಕೋಬೇಕು ಅಂತೇಳಿ ಆದೇಶ ಆಯಿತು. ಮತ್ತು ನಾವು ನಮ್ಮ ಬಾಡಿಯಲ್ಲಿ ತೀರ್ಮಾನ ಮಾಡಿ ಹಿಂದೆ ಎಲ್ಲ ಮೀಟಿಂಗ್ಗಳಾಗಿದೆ, ತೀರ್ಮಾನ ಮಾಡಿ ಅಷ್ಟು ದುಡ್ಡು ಕಟ್ಟೋಕ್ಕೆ ಹೊರೆ ಆಗ್ತದೆ ನಿವೇಶನದಾರರಿಗೆ ಅಂತೇಳಿ ಒಂದು 200 ರೂಪಾಯಿ ತೀರ್ಮಾನ ಮಾಡಿ ನಾವು ಕಳಿಸಿದ್ವಿ. 200 ರೂಪಾಯಿಗೆ ಅಪ್ರೂವಲ್ ಸಿಕ್ತು. ನಮ್ಮಲ್ಲಿ ಆ 200 ರೂಪಾಯಿನಲ್ಲಿ ಕಟ್ಸ್ಕೊಳ್ಳೋ ದುಡ್ಡು ಸಾಲಲ್ಲ, ಅದಕ್ಕೂ ಬೇರೆ ನಾವು ಪ್ರಾಧಿಕಾರದಿಂದ ಕೆಲವು ಸಾಲ ತಗೊಂಡು ಅದನ್ನು ಸಂಪೂರ್ಣವಾಗಿ ಅಭಿವೃದ್ಧಿ ಪಡಿಸ್ಬೇಕಾಗ್ತದೆ. ನಮಗೆ ಸಹಕಾರ ಇವರು 200 ರೂಪಾಯಿ ಕಟ್ಟಿದ್ರೆ ಸಾಕು, ನಾವು ಮಿಕ್ಕಿದ್ದು ಬೇರೆ ರೀತಿಯಿಂದ ಸಹಕಾರ ತಗೊಂಡು ಅವ್ರಿಗೆ ಏನೋ ನಿವೇಶನದಾರರಿಗೆ ಮನವಿ ಮಾಡಿದ್ವಿ, ಅವ್ರು ಭರವಸೆ ಕೊಟ್ಟಿದ್ವಿ, ಅದನ್ನು ಈಡೇರಿಸ್ತೀವಿ. ಸರ್ ಮುಟ್ಗೋಲು ಹಾಕೋತೀವಿ ಅಂತ ಹೇಳಿಲ್ಲ ಸರ್. ಮೀಟಿಂಗಲ್ಲಿ ತೀರ್ಮಾನ ಮಾಡಿದ್ದೀವಿ, ಚಿಂತನೆ ಮಾಡ್ತಾ ಇದ್ದೀವಿ. ಇದನ್ನೇನಾದರೂ ಅವರು ದುಡ್ಡು ಕಟ್ಟದೇ ಇರೋ ಸಂದರ್ಭದಲ್ಲಿ ಕಟ್ಟೋಕ್ಕಾಗಲ್ಲ ನಮ್ಮ ಕೈಲಿ ಅನ್ನೋದೇನೋ ಆದರೆ ಅಂಥವ್ರಿಗೆ ಅವ್ರ ಹಣನ ವಾಪಸ್ ಕೊಡುವ ಬಡ್ಡಿ ಸಮೇತ, ಅವ್ರಿಗೆ ಏನು ಸರ್ಕಾರದ ಆದೇಶದ ಬಡ್ಡಿ ಇರ್ತದೆ ಆ ಬಡ್ಡಿ ಸಮೇತ ವಾಪಸ್ ಕೊಡೋಕ್ಕೆ ಚಿಂತನೆ ಮಾಡ್ತಾ ಇದ್ದೀವಿ ಅಂತ. ಇದನ್ನು ನಾವೇ ತೀರ್ಮಾನ ಮಾಡೋಕ್ಕಾಗಲ್ಲ, ಸರ್ಕಾರಕ್ಕೆ ಪ್ರಸ್ತಾವನೆ ಕೂಡ ಕಳಿಸ್ಬೇಕಾಗ್ತದೆ. ನಿವೇಶನದಾರರು ಈಗ ಹಣ ಕಟ್ಟಿ ಅಂತ ನಾವು ಹೇಳಿದ್ದೀವಿ, 3 ತಿಂಗಳು ಕಾಲಾವಕಾಶ ಕೂಡ ಕೊಟ್ಟಿದ್ದೀವಿ. ನಾವು ಕೇಸ್ ಮಾಡ್ತಾ ಇಲ್ವಲ್ಲ ಸರ್, ಯಾರು ಕೇಸ್ ಮಾಡ್ತೀವಿ ಸರ್? ಮುಟ್ಗೋಲು ಹಾಕೋತೀವಿ ಅಂತ ಹೇಳಿಲ್ಲ ಸರ್, ಮುಟ್ಗೋಲು ಹಾಕೊಳ್ಳೋಕ್ಕೆ ಚಿಂತನೆ ನಡೆಸ್ತಾ ಇದ್ದೀವಿ ಅಂತ. ನಾವೇನು ಮುಟ್ಗೋಲು ಹಾಕೋಬಿಡ್ತೀವಿ ಅಂತ ಹೇಳಿಲ್ಲ ಸರ್. ಕಟ್ಟಲೇಬೇಕಲ್ಲ ಸರ್. ಈಗ 490 ಜನ ಕಟ್ಟವ್ರೆ, ಅವ್ರಿಗೆ ಅನ್ಯಾಯ ಆಗಲ್ವಾ? ಈಗ ಟೋಟಲ್ 1600 ಜನದಲ್ಲಿ 491 ಜನ ಹಣ ಕಟ್ಟವ್ರೆ. ಈ ಸ್ಟಾರ್ಟಿಂಗಿಂದ ಹಣ ಕಟ್ಟಿರೋದು ಅನ್ಯಾಯ ಆಗಲ್ವಾ? ನಾವೇನು ಡೆವಲಪ್ಮೆಂಟ್ ಮಾಡಲಿಲ್ಲ ಅಂದರೆ. ಅದಕ್ಕೆ ನಾವು ನಿಮ್ಮ ಸಹಕಾರ ಕೇಳ್ತಾ ಇರೋದು. ದಯಮಾಡಿ ನಿಮ್ಮ ಸಹಕಾರ ಹೆಚ್ಚಿನ ರೀತಿ ಇರಲಿ ಸರ್. ಯಾವುದು 88 ಕೋಟಿಗೆ ಆಯ್ತು ಸರ್. ಒಬ್ಬ ಇಂಜಿನಿಯರ್ ಕೂಡ ನಮಗೆ ಹೊಸದಾಗಿ ಬರ್ತಾ ಇದ್ದಾರೆ. ಇನ್ನು ವಾರದಲ್ಲಿ ಕೆಲಸನೂ ಸ್ಟಾರ್ಟ್ ಮಾಡ್ತೀವಿ. DPR ಮಾಡಿಸಿ ಪ್ರಸ್ತಾವನೆ ಕಳಿಸ್ಬೇಕು ಸರ್ಕಾರಕ್ಕೆ. ಅಂದರೆ ನಮ್ಮಲ್ಲಿ ಏನಪ್ಪ ಅಂತಂದರೆ ಯಾಕೆ ನಾವು ಲೇಟ್ ಆಯ್ತಾ ಇದೆ ಅಂದರೆ, ಈ ಒಂದು 490
91 ಜನ ಮಾತ್ರ ಕಟ್ಟವ್ರೆ. ಒಂದು 600-700 ಜನ ಕಟ್ಟಿದ್ರೆ ನಮಗೂ ಒಂದು ಧೈರ್ಯ ಇರ್ತಾ ಇತ್ತು. ಈಗ ಮತ್ತೆ ನಾವು ಕಾಂಟ್ರಾಕ್ಟ್ ಕರೆದುಬಿಟ್ಟು ಟೆಂಡರ್ ಕೊಟ್ಬಿಟ್ಟು ನಮ್ಮ ಕೈಲಿ ಹಣ ಕೊಡೋಕ್ಕಾಗದೆ, ಈಗ ಆಲ್ರೆಡಿ ಚನ್ನಪಟ್ಟಣ ಬಸ್ ಸ್ಟ್ಯಾಂಡ್ ಕೇಸ್ ಹಿಂಗೆ ಆಗಿದೆ. ನಮ್ಮ ಕೈಲಿ ಹಣ ಕೊಡೋಕ್ಕಾಗದೆ 54 ಕೋಟಿ ಆರ್ಬಿಟ್ರೇಷನ್ ಕೇಸ್ ಹೋಗ್ಬಿಟ್ಟವ್ರೆ ಚನ್ನಪಟ್ಟಣದವರು ಇದೇ ರೂಢ ಮೇಲೆ. ಇಂಥ ಪರಿಸ್ಥಿತಿ ಮತ್ತೆ ನಾವು ಎದುರಾಕೋಬಾರ್ದು ಅಂತೇಳಿ ಕಾಲಾವಕಾಶ ಕೊಟ್ಕೊಂಡು ನಿಮ್ಮ ಸಹಕಾರನೂ ಕೇಳ್ತಾರೆ. ಅದಕ್ಕೋಸ್ಕರನೇ ನ್ಯೂಸ್ 42 ಕನ್ನಡ.